ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಹಿಂಗಾರು ಹಂಗಾಮಿನಲ್ಲಿ, ಕಳೆದ ಮುಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಈಗಾಗಲೇ ಜಿಲ್ಲಾವಾರು ರಿಲೀಸ್ ಮಾಡಿದ್ದು, ಕೇಂದ್ರ ಸರ್ಕಾರದ ವತಿಯಿಂದ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ರಿಲೀಸ್ ಮಾಡಿದರೆ ಸ್ನೇಹಿತರೆ, ಈಗಾಗಲೇ ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ, ನೇರ ನಗದು ವರ್ಗಾವಣೆ ಮೂಲಕ ಹಣ ಜಮಾವಣೆ ಆಗ್ತಾ ಇದ್ದು, ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾ ಆಗ್ತಾ ಇದೆ ಅದರ ಬಗ್ಗೆ ವಿತ್ ಪ್ರೂಫ್ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಹಣವನ್ನ ಪಡೆಯುವಂತಹ ರೈತರಿಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗಾಗಲೇ 23ನೇ ಕಂತಿನ ಹಣ ಸುಮಾರು ರಾಜ್ಯದ 6 ಲಕ್ಷ ರೈತರ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಎನ್ನುವಂತಹ ಅಂಕಿಅಂಶ ಲಭ್ಯವಾಗಿದ್ದು, ಇಂತಹ ಒಂದು ರೈತರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. 23ನೇ ಕಂತಿನ ಹಣದ ಜೊತೆಗೆ 24ನೇ ಕಂತಿನ ಹಣ ತಮಗೆ ಜಮಾವಣೆ ಆಗ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತಮಗೆ PM ಕಿಸಾನ್ ಹಣ ಜಮಾ ಆಗಂಗಿಲ್ಲ ಎನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಪಟ್ಟಿಯಲ್ಲಿ ಸುಮಾರು 6 ಲಕ್ಷ ರೈತರ ಹೆಸರಿದೆ ಸ್ನೇಹಿತರೆ. ಅದರಲ್ಲಿ ಅತಿ ಹೆಚ್ಚು ಬೆಳಗಾವಿ ಜಿಲ್ಲೆಯ ರೈತರು ಹೆಸರಿದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಸೊ ಹಾಗಾದ್ರೆ ಹೆಸರು ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರು ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಸೊ ಪಟ್ಟಿಯಲ್ಲಿ ಹೆಸರು ಇದೆಯಾ ಇಲ್ಲ, ಯಾವ ರೀತಿ ಅದನ್ನ ಚೆಕ್ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ಬಹಳ ಪ್ರಮುಖವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಕಳೆದ ಹಿಂಗಾರು ಮತ್ತು ಮುಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ರಿಲೀಸ್ ಮಾಡಿದ್ದು, ನೇರ ನಗದು ವರ್ಗಾವಣೆ ಮೂಲಕ ರೈತರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಕಳೆದ ಮುಂಗಾರು ಹಂಗಾಮಿನಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರೈತರಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗಿತ್ತು. ನಂತರ ಈಗ 2ನೇ ಹಂತದಲ್ಲಿ ಹಣವನ್ನ ರಿಲೀಸ್ ಮಾಡಿದರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರಿಗೆಲ್ಲ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗಿದ್ದಿಲ್ಲ, ಸೊ ಆ ಒಂದು ರೈತರಿಗೆ ಕಲಬುರಗಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬೀದರ್ ಜಿಲ್ಲೆ, ರಾಯಚೂರು ಜಿಲ್ಲೆ ಆಗಿರ್ಬೋದು, ಗದಗ ಜಿಲ್ಲೆಯ ರೈತರಿಗೆ ಕಳೆದ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಸುಮಾರು 320.43 ಕೋಟಿ ಬೆಳೆ ವಿಮೆ ಪರಿಹಾರದ ಮೊತ್ತ ರಿಲೀಸ್ ಆಗಿದ್ದು, ಪ್ರತಿ ಹೆಕ್ಟೇರ್ಗೆ 12ರಿಂದ 13 ಸಾವಿರ NDRF ಹಾಗೂ SDRF ಮಾರ್ಗಸೂಚಿ ಅನುಸಾರವಾಗಿ ರೈತರ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಈಗಾಗಲೇ ನಿನ್ನೆನೂ ಕೂಡ ಅನೇಕ ಜಿಲ್ಲೆಗಳಿಗೆ ರೈತರ ಖಾತೆಗಳಿಗೆ ಹಣ ಜಮಾ ಆಗಿದೆ. ಇವತ್ತು ಸಾಯಂಕಾಲ ವರ್ಗದವರೆಗೆ ಮ್ಯಾಕ್ಸಿಮಮ್ ಆಗಿ ಬಾಕಿ ಉಳಿದಿರುವಂತಹ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಲಿದೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಹಿಂಗಾರು ಹಂಗಾಮಿನಲ್ಲಿ ಕೂಡ ಯಾರೆಲ್ಲ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಕಳೆದ ಹಿಂಗಾರು ಹಂಗಾಮಿನಲ್ಲಿ, ಸೊ ಹಿಂಗಾರು ಹಂಗಾಮಿನ ಬೆಳೆ ವಿಮೆ ಕಟ್ಟಿರುವಂತಹ ರೈತರಿಗೂ ಕೂಡ ಹಿಂಗಾರು ಹಂಗಾಮಿನ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನ ಜಮಾ ಮಾಡ್ತಾ ಇದೆ. ಸಮೀಕ್ಷೆ ಆಧಾರದ ಮೇಲೆ ಸುಮಾರು ಒಂದು 30,000 ರೈತರ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಮೊತ್ತ ಜಮಾವಣೆ ಆಗಲಿದೆ ಹಿಂಗಾರು ಹಂಗಾಮಿನದ್ದು ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ. ಅಕಾಲಿಕ ಮಳೆಯಿಂದಾಗಿ ಏನು ರೈತರು ಬೆಳೆದಿರುವಂತಹ ಬೆಳೆಗಳು ಹಾನಿಗೊಳಗಾಗಿದ್ದಾವೆ, ಅಂತಹ ಒಂದು ರೈತರಿಗೆ ಮಾತ್ರ ಈ ಒಂದು ಪರಿಹಾರವನ್ನ, ಹಿಂಗಾರು ಹಂಗಾಮಿನ ಪರಿಹಾರವನ್ನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರ ಸಂಖ್ಯೆ ಬಹಳ ತೀರಾ ಕಡಿಮೆ ಇದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಾಗಿರ್ಬೋದು ಮತ್ತು ಇನ್ನಿತರೆ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಅದರ ಬಗ್ಗೆ ಕೂಡ ತಾವು ಹಿಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ಬೆಳೆ ಸಮೀಕ್ಷೆಯನ್ನ ಮಾಡಿಸಿದಿರಿ ಅಂತವರಿಗೆ ಖಂಡಿತವಾಗ್ಲೂ ಕೂಡ ಪರಿಹಾರದ ಮೊತ್ತ ಜಮಾ ಆಗಲಿದೆ. ಮ್ಯಾಕ್ಸಿಮಮ್ ಆಗಿ ಇವತ್ತು ಸಾಯಂಕಾಲದವರೆಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ. ವೇಟ್ ಮಾಡಿ. ಹಣ ಜಮಾ ಆಯ್ತು ಅಂತ ಹೇಳಿದ್ರೆ DBT ಮೂಲಕನೂ ಕೂಡ ತಾವು ಚೆಕ್ ಮಾಡಿಕೊಂಡು ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಡ್ರಿ ಸ್ನೇಹಿತರೆ. 2ನೇದಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ರಾಜ್ಯದ ಸುಮಾರು 6 ಲಕ್ಷ ರೈತರ ಖಾತೆಗಳಿಗೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಈಗಾಗಲೇ ಅದರ ಅಂಕಿಅಂಶ ಕೂಡ ಮಾಹಿತಿ ಲಭ್ಯವಾಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರಿಗೆ PM ಕಿಸಾನ್ ಹಣ ಜಮಾ ಆಗಿಲ್ಲ. ಅದಕ್ಕೆ ಅನೇಕ ಕಾರಣಗಳಿದಾವೆ. ಮೊದಲನೇದಾಗಿ ಈ KYC ಆಗದೇ ಇರುವಂತಹ ಕಾರಣಕ್ಕಾಗಿ ಸುಮಾರು 3,89,000 ರೈತರಿಗೆ PM ಕಿಸಾನ್ ಹಣ ಜಮಾ ಮಾಡಿಲ್ಲ. ಸುಮಾರು 1,88,000 ರೈತರಿಗೆ ಆಧಾರ್ ಕಾರ್ಡ್ಗೆ ಪಹಣಿ ಲಿಂಕ್ ಆಗದೇ ಇರುವಂತಹ ಕಾರಣಕ್ಕಾಗಿ ಹಣವನ್ನ ಜಮಾ ಮಾಡಿಲ್ಲ ಎನ್ನುವಂತಹ ಅಂಕಿಅಂಶವನ್ನು ಈಗಾಗಲೇ
ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸುಮಾರು 10ರಿಂದ 20,000 ರೈತರು PM ಕಿಸಾನ್ ಹಣದಿಂದ ವಂಚಿತರಾಗಿದ್ದಾರೆ ಸ್ನೇಹಿತರೆ. ಅಂತವರಿಗೆ ಈಗಾಗಲೇ ವಿಶೇಷವಾಗಿ ಕರ್ನಾಟಕ ಸರ್ಕಾರದಿಂದನೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಯಾ ಒಂದು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ವತಿಯಿಂದ ಪಟ್ಟಿಯಲ್ಲಿರುವಂತಹ ಹೆಸರಿರುವಂತಹ ರೈತರಿಗೆ ಆದಷ್ಟು ಶೀಘ್ರದಲ್ಲಿ ಅವರಿಗೆ ಮಾಹಿತಿಯನ್ನ ಕೊಡೋದ್ರ ಮೂಲಕ ದಾಖಲೆಗಳು ಏನೆಲ್ಲ ಇದಾವೆ KYC ಯನ್ನ ಸ್ವತಃ ನೀವೇ KYC ಯನ್ನ ಮಾಡಿಸೋದ್ರ ಮೂಲಕ ತಾವು ಖುದ್ದಾಗಿ ಹಣವನ್ನ ಜಮಾ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಬೇಕು ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವು ಕೂಡ ಈಗಾಗಲೇ ತಮಗೆ PM ಕಿಸಾನ್ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಾವು ತಮ್ಮ ಒಂದು ಹತ್ತಿರವಿರುವಂತಹ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಗೆ ಭೇಟಿ ಕೊಡಿ ಸ್ನೇಹಿತರೆ. ಸೊ ಭೇಟಿ ಕೊಟ್ಟು ಪಟ್ಟಿಯಲ್ಲಿ ಹೆಸರಿದ್ರೆ ತಾವು ತಮ್ಮ ಒಂದು KYC ಯನ್ನ ಏನು PM ಕಿಸಾನ್ ಪೋರ್ಟಲ್ ನಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಗ್ರಾಮ ಸೆಂಟರ್ ನಲ್ಲೂ ಕೂಡ ತಾವು ಅದನ್ನು ಮಾಡಿಸಬಹುದು. ಅಲ್ಲಿ ಹೋಗಿ KYC ಅನ್ನು ಮಾಡಿಸಿರಿ. ಅದರ ಜೊತೆಗೆ ತಮ್ಮ ಒಂದು ಜಮೀನಿಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಸಿ ಆದಷ್ಟು ಶೀಘ್ರದಲ್ಲಿ ದಾಖಲೆಗಳನ್ನ ಸರಿಪಡಿಸಿಕೊಡ್ರಿ ಸ್ನೇಹಿತರೆ. ತಮಗೆ 23ನೇ ಕಂತಿನ ಹಣದ ಜೊತೆಗೆ 24ನೇ ಕಂತಿನ ಹಣ ಕೂಡ ತಮಗೆ ಜಮಾವಣೆ ಆಗಲಿದೆ ಸ್ನೇಹಿತರೆ. ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಒಂದ್ಸತ ಕಮೆಂಟ್ ಅನ್ನ ಮಾಡಿ ಮೆನ್ಷನ್ ಮಾಡಿ ಮಾಹಿತಿಯನ್ನು ಒದಗಿಸಿಕೊಡಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ಗಳು ಲಭ್ಯವಾದ್ರೆ ತಮಗೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. Thank you for watching this video.